ಇಲ್ಲಿ ದಿನ ಪೂಜೆ ನಡೀತದೆ. ಮೈಷಂತಾಯ, ವನಶಾಸ್ತವ ಬ್ರಹ್ಮ, ಮಾಸ್ತಿಯಮ್ಮ, ನಂದಿ, ಆಕಾಶ ನಂದಿ, ಚಿಕ್ಕು, ಗೆಂಡದಾಯಿಗುಳಿ, ಜಯಂತ ಅಂತ ಇಷ್ಟು ಇದ್ದಾರೆ. ಅಲ್ಲಿ ಅವರಿಗೆ ಬೆಳಿಗ್ಗೆ ಹೆಸರು ಹೇಳಿ ಒಳಗೆ ಮೈಷಂತಾಯ ಅಂತಿದೆ, ಈಶ್ವರನ ಪ್ರಥಮ ಗಣ. ಅಲ್ಲಿಗೆ ಪೂಜೆ ದಿನ ಬೆಳಿಗ್ಗೆ ನಡೀತದೆ. ಅದೇ ಮೈಷಂತಾಯ ಅಂತ ದೇವಸ್ಥಾನ, ಮೂಡಿಕೇರಿ ಬಾರ್ಕೂರ್ ಅಂತ. ಅಲ್ಲಿ ವಿಶೇಷತೆ ಏನಂತ, ಇಲ್ಲಿ ಮೂರ್ತಿಗಳ ವಿಶೇಷತೆ? ಮೈಷಂತಾಯ ಅಂದರೆ ಈಶ್ವರನ ಪ್ರಥಮ ಗಣ. ಮಹಿಷಾಸುರ ಅಂದರೆ ರಾಕ್ಷಸ ಆಗ್ತದೆ. ರಾಕ್ಷಸ ಅಲ್ಲ, ಇದು ಮೈಷಂತಾಯ. ಮಹಿಷ ಅಸುರ ಅಂತ ಹೇಳಿ ಅದು ಇದರಲ್ಲಿರೋದು. ಅದು ಕರೀಲಿಕ್ಕೆ ತೊಂದರೆ ಇದು ಪ್ರಾಬ್ಲಮ್ ಆಗುತ್ತಂತೆ. ಇದಕ್ಕೆ ಅದು ರಾಕ್ಷಸ ಅಂತ ಹೇಳ್ತಾರಂತ ಹೇಳಿ ನಾವು ಅದನ್ನು ಮೈಷಂತಾಯ ಅಂತ ಮಾಡಿ ಪೂಜೆ ಮಾಡ್ತಾಯಿದ್ದೇವೆ ವರ್ಷಕ್ಕೆ. ಮೂರ್ತಿಗೆಲ್ಲ ಹೇಗಿದೆ? ಅದು ಹಿಂದಿನ ಮೂರ್ತಿ ಹೇಗಿದೆ? ಯಾಕೆಂದರೆ ಮನುಷ್ಯನ ಆಕಾರ ಇದೆ, ನಂದಿ ಮುಖ ಇದೆ. ಮೈಷಂತಾಯ ಅಂತ ಹೇಳಿದರೆ ಕೋಣನ ರೂಪ, ಮುಖ ನಂದಿ ರೂಪ, ಮತ್ತು ಇದರಿಂದ ಕೆಳಗೆಲ್ಲ ಇದು ಮನುಷ್ಯನ ರೂಪ ಆಗಿ ಇದೆ. ಈಶ್ವರನ ಪ್ರಥಮ ಗಣ ಅಷ್ಟೇ. ಈಗ ಯಾಕೆ ಮಹಿಷಾಸುರಂಗೆ ಇದು ಮಾಡ್ತಾ ಇದ್ರಲ್ಲ, ಅದಕ್ಕೆಲ್ಲ ವಿರೋಧ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಒಳ್ಳೆ ಪೂಜೆ ಆಗ್ತಾ ಇದೆ. ಮಹಿಷಾಸುರನಿಗೆ ವಿರೋಧ ಆಗ್ತಾ ಇದೆ ಅಂದರೆ ಅದು ಮಹಿಷಾಸುರ ಅಂತ ಹೇಳಿದ್ರೆ ರಾಕ್ಷಸ ಆಗ್ತದೆ. ರಾಕ್ಷಸನಿಗೆ ಪೂಜೆ ಇಲ್ಲಲ್ಲ, ಭೂಮಿ ಮೇಲೆ ಪೂಜೆ ಇಲ್ಲಲ್ಲ, ರಾಕ್ಷಸ ಅಲ್ಲ ಅವನು. ಅಂದರೆ ಅವನು ಶಾಪಗ್ರಸ್ತ ಆಗಿ ಮಹಿಷಾಸುರ ಆಗುವುದಲ್ಲ. ಅವನು ರಾಜ ಅಂದರೆ ಅವನು ವಿಷ್ಣುವಿನ ಗಣಗಳಾಗಿದ್ದಾಗ ಅಲ್ಲಿ ಇದಾಗಿ ಶಾಪಗ್ರಸ್ತನಾಗಿ ಭೂಮಿಯಲ್ಲಿ ಮಹಿಷಾಸುರ, ಮಹಿಷಂತ ಇತ್ತಲ್ಲ, ಮಹಿಷಿ, ದುರ್ಗಾ ಪರಮೇಶ್ವರ ಇದಲ್ಲ, ಆ ಥರ ಆಗಿ ಹುಟ್ಟಿದ್ದು. ಅವರಿಗೆ ಪೂಜೆ ಇರುವುದಿಲ್ಲ. ಇದು ಅಸುರ ಅಂತ ಹೇಳಿದರೆ ಈಶ್ವರನ ಪ್ರಥಮ ಗಣ, ದೇವರಿಗೆ ಹತ್ತಿರ ಅಂತ ಹೇಳಿ. ಆದ್ದರಿಂದ ಇಲ್ಲಿಗೆ ಮಹಿಷಂತಾಯ ಅಂತ ಹೇಳಿ ನಾವು ಇದು ಮಾಡ್ತಾಯಿದ್ದೇವೆ. ಮಹಿಷಾಸುರ ಅಂದರೆ ಜನರಿಗೆ ಗೊತ್ತಾಗೋದಿಲ್ಲ, ಅವರು ರಾಕ್ಷಸ ಅಂತ ಹೇಳ್ತಾರೆ. ರಾಕ್ಷಸನಿಗೆ ಪೂಜೆ ಇಲ್ಲ ಅಂತ ಹೇಳ್ತಾರೆ. ಅದು ಆಗಬಾರ್ದು ಅಂತ ಹೇಳಿ ಮಹಿಷಂತಾಯ ಅಂತ ಮಾಡಿ. ಎರಡೂ ಒಂದೇ. ಮಹಿಷಾಸುರ ಅಂದರೂ ಒಂದೇ, ಮಹಿಷಂತಾಯ ಅಂದರೂ ಎರಡೂ ಒಂದೇ. ಆದ್ದರಿಂದ ಮಹಿಷಂತಾಯ ಅಂತ ಹೇಳಿ ನಾವು ಈಗ ಎಲ್ಲ ದೇವರ ಹೆಸರು ಹೇಳಿ ಒಬ್ಬರಿಗೆ ಪೂಜೆ ಆಗ್ತಾಯಿರ್ತದೆ. ದಿನ ಆರತಿ ಮಾತ್ರ ಎಲ್ಲ ದೇವರಿಗೂ ಮಾಡ್ತೇವೆ, ಹೂವು ಏರಿಸ್ತೇವೆ, ಎಲ್ಲ ಮಾಡ್ತೇವೆ. ಸಂಕ್ರಾಂತಿ ದಿವಸ ಎಲ್ಲ ಪಂಚಿಗೆ ಮಾಡಿ ಎಲ್ಲ ದೇವಿಗಳಿಗಿಟ್ಟು ಪೂಜೆ ಮಾಡಿ ಸೇವೆ ಮಾಡ್ತೇವೆ ಪ್ರತಿ ಸಂಕ್ರಾಂತಿಗೆ. ನಿಮ್ಮ ಹೆಸರು? ಭಾಸ್ಕರ ಶಾಸ್ತ್ರಿ ಅಂತ. ದೇಶದ ಏಕೈಕ ಮಹಿಷ ದೇವಾಲಯ, ಆ ದೇವಾಲಯದ ಆವರಣದಲ್ಲಿ ನಾವು ನಿಂತಿದ್ದೇವೆ. ಮಹಿಷನನ್ನು ದಿನನಿತ್ಯ ಆರಾಧಿಸ್ತಕ್ಕಂಥ ಒಂದು ದೇವಾಲಯ ದೇಶದಲ್ಲಿದ್ದರೆ ಅದು ಬಾರುಕೂರಿನಲ್ಲಿರ್ತಕ್ಕಂಥ ಈ ಮಹಿಷ ದೇವಾಲಯ. ಬಾರುಕೂರು ಆಳುಪುರ ಭಾಳ ಸುಪ್ರಸಿದ್ಧ ರಾಜಧಾನಿಗಳಲ್ಲಿ ಒಂದು. ಈ ಬಾರುಕೂರಿನಲ್ಲಿ ಮಹಿಷನನ್ನು ಪ್ರಾಗೈತಿಹಾಸಿಕ ಕಾಲದಿಂದಲೂ ಕೂಡ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಮಹಿಷ ಪಂಥ ತುಳುನಾಡಿನ ಒಂದು ಅತ್ಯಂತ ಜನಪ್ರಿಯವಾದಂಥ ಒಂದು ಪಂಥ. ಇಲ್ಲಿನ ಪ್ರತಿ ಮನೆಯಲ್ಲೂ ಕೂಡ ಮಹಿಷನನ್ನು ಇಲ್ಲಿ ಹಾಯ್ಗುಳಿ ದೈವ ಮತ್ತು ಮೈಸಂದಾಯ ಅನ್ನುವಂಥ ಹೆಸರಿನಲ್ಲಿ ಜನ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಮಹಿಷ ಹೇಳ್ತಕ್ಕಂಥ ಈ ದೈವದ ಆರಾಧನೆ ಬಗ್ಗೆ ಗಾವಳಿ ಎನ್ನುವಂಥ ಒಂದು ಆದಿಮ ಕಲೆಯ ನಿವೇಶನದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಒಂದು ಬಂಡೆಕಲ್ಲಿನ ಒಂದು ಚಿತ್ರ ಇದೆ. ಮತ್ತು ಅದೇ ರೀತಿ ಬುದ್ಧನ ಜಡ್ಡಿನಲ್ಲೂ ಕೂಡ ಒಂದು ಚಿತ್ರ, ಕಲ್ಲಿನ ಬಂಡೆಯ ಮೇಲೆ ಒಂದು ಚಿತ್ರ ಇದೆ. ಆ ಎರಡೂ ಚಿತ್ರಗಳು ಕೂಡ ಕ್ರಿಸ್ತಪೂರ್ವ ಸುಮಾರು 2000ದಷ್ಟು ಪ್ರಾಚೀನವಾದಂಥ ಒಂದು ನಂದಿಯ ಚಿತ್ರಗಳು, ಅಂದರೆ ಮಹಿಷನ ಚಿತ್ರಗಳು. ಅಂದರೆ ಆ ಕಾಲದಿಂದ, ಅಂದರೆ ಪ್ರಾಗೈತಿಹಾಸಿಕ ಕಾಲದಿಂದಲೂ ಕೂಡ ತುಳುನಾಡಿನಲ್ಲಿ ಮಹಿಷ ಒಂದು ಜನಪ್ರಿಯ ದೈವವಾಗಿ ಆರಾಧನೆಯನ್ನು ಪಡ್ಕೊಳ್ತಾ ಬಂದಿರುವಂಥದ್ದು ಅತ್ಯಂತ ಒಂದು ವಿಶಿಷ್ಟವಾದಂಥ ಒಂದು ಸಂಗತಿ. ಮತ್ತು ಈಗಲೂ ಕೂಡ ಅದರ ಆರಾಧನೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಮುಂದುವರಿತಾ ಇರುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಸೊ ಮಹಿಷನ ಆರಾಧನೆ ಅಂತ ಹೇಳಿದರೆ ಇದೊಂದು ಸಂತತಿಗೋಸ್ಕರ ಮಾಡ್ತಕ್ಕಂಥ ಒಂದು ಆರಾಧನೆ. ಈ ಬಾರ್ಕೂರಿನ ಮಹಿಷ ದೇವಾಲಯದಲ್ಲಿ ಆ ಥರದ ಒಂದು ತೊಟ್ಟಿಲು ಸೇವೆ ಅನ್ನುವಂಥದ್ದು, ಅಂದರೆ ಮಕ್ಕಳಿಗೋಸ್ಕರ ಇಲ್ಲಿ ಹರಕೆಯನ್ನು ಮಾಡಿಕೊಂಡು ಬಹುತೇಕ ಜನರು ಇಲ್ಲಿ ತೊಟ್ಟಿಲು ಸೇವೆಯನ್ನು ಮಾಡ್ತಾಯಿದ್ರು. ಮತ್ತು ತೊಟ್ಟಿಲು ಸೇವೆಯ ಭಾಗವಾಗಿ ದೇವಾಲಯ ಎದುರಿನಲ್ಲಿ ಒಂದು ತೊಟ್ಟಿಲು ಕಂಬ ಅಂದೇಳಿ ಕೂಡ ಇತ್ತು ಅನ್ನುವಂಥ ಉಲ್ಲೇಖ ನಮಗೆ ಪ್ರಾಚೀನ ಕೈಫಿಯತ್ತಿನಲ್ಲಿ ಮೆಕೆಂಜಿಯವರು ಸಂಗ್ರಹಿಸಿರ್ತಕ್ಕಂಥ ಕೈಫಿಯತ್ತಿನಲ್ಲಿ ಉಲ್ಲೇಖಗಳು ಇದೆ. ಈಗ ಈ ಕಾಲಘಟ್ಟದಲ್ಲಿ ತೊಟ್ಟಿಲು ಸೇವೆ ಅಥವಾ ತೊಟ್ಟಿಲನ್ನು ಆಡ್ತಕ್ಕಂಥ ಪದ್ಧತಿ ಈಗ ನಿಂತು ಹೋಗಿದ್ದರೂ ಕೂಡ ಈ ಮಹಿಷ ದೇವಾಲಯ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಸಂತಾನದ ಒಂದು ಭಾಗ್ಯಕ್ಕೋಸ್ಕರ
ಆದ್ದರಿಂದ ಮಹಿಷ ಅಂತಂದು ಹೇಳಿದರೆ ಅದು ಅವನು ಸಂತಾನದ ಅಧಿದೇವತೆ. ಸೊ ಹಾಗಾಗಿ ಮಹಿಷನನ್ನು ನಾವು ಕೇವಲ ಒಬ್ಬ ರಾಕ್ಷಸ ಅನ್ನುವಂಥ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಮತ್ತು ಮೂಲತಃ ಮಹಿಷ ಅಂತ ಹೇಳಿದರೆ ಅದನ್ನು ಕೋಣ ಅನ್ನುವಂಥ ಒಂದು ಅಭಿಪ್ರಾಯ ಜನರಲ್ಲಿ ಸಾಮಾನ್ಯವಾಗಿ ಜನಜನಿತವಾಗಿದೆ. ಆದರೆ ಮಹಿಷ ಅಂತೇಳಿದರೆ ಕೋಣ ಅಲ್ಲ, ಮಹಿಷ ಅಂತೇಳಿದರೆ ಅವನೊಬ್ಬ ಚಕ್ರವರ್ತಿ. ಅಂದರೆ ಮಹಿಷ ಪಂಥದಲ್ಲಿ ಈ ನಂದಿಯ ಮುಖವಾಡವನ್ನು ಧರಿಸಿಕೊಂಡು ಆಗಿನ ಕಾಲದ ರಾಜರುಗಳು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅವರನ್ನು ಮಹಿಷರು ಅಂತ ಕರೀತಾಯಿದ್ರು. ಮತ್ತು ಕ್ರಿಸ್ತಶಕ 7 ಮತ್ತು 8ನೇ ಶತಮಾನದ ಉದ್ಯಾವರದ ಶಾಸನಗಳಲ್ಲಿ ಮಯಿಗೇಶ ಅನ್ನುವಂಥ ಉಲ್ಲೇಖಗಳು ನಮಗೆ ಆಳುಪ ಶಾಸನದಲ್ಲಿ ಕಂಡು ಬರ್ತವೆ. ಮಹಿ ಅಥವಾ ಮಯಿಗೇಶ ಅಂತೇಳಿರ ಅರ್ಥ ಮಹಿಗೆ ಈಶ ಅಂದರೆ ಚಕ್ರವರ್ತಿ ಎನ್ನುವಂಥ ಅರ್ಥ ಆ ಪದಗಳಿಗಿರೋದ್ರಿಂದ ಇಲ್ಲಿ ಮಹಿಷ ಅಂತೇಳಿದರೆ ಒಬ್ಬ ಚಕ್ರವರ್ತಿ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗ್ತದೆ. ಆದ್ದರಿಂದ ಮಹಿಷ ಪಂಥ ಅನ್ನುವಂಥದ್ದು ಬಗ್ಗೆ ವಿಶೇಷವಾದಂಥ ಒಂದು ಆದ್ಯತೆ ಅಥವಾ ಪ್ರಾಮುಖ್ಯತೆ ಈ ತುಳುನಾಡಲ್ಲಿದೆ. ಇದು ಬಹುಶಃ ಪ್ರಾಚೀನ ಕಾಲದಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಅದೊಂದು ಜನಪ್ರಿಯ ಪಂಥ ಆಗಿತ್ತು ಅನ್ನುವಂಥದ್ದು ಇದರಿಂದ ನಮಗೆ ತಿಳಿದು ಬರ್ತದೆ. ಸರ್, ಒಂದು ವಾಕ್ಥ್ರೂ ಮಾಡಿ.